ನಮಸ್ಕಾರ ಸ್ನೇಹಿತರೆ ನೀವು ಇನ್ನು ಮುಂದೆ ದಿನವಿಡೀ ನ್ಯೂಸ್ ಚಾನಲ್ ಮುಂದೆ ಕೂತು ಟೈಮ್ ವೇಸ್ಟ್ ಮಾಡೋ ಅಗತ್ಯವೇನೂ ಇಲ್ಲ. ಯಾಕೆಂದರೆ ಇವತ್ತಿನಿಂದ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ ಆ ದಿನ ನಡೆದ ಎಲ್ಲ ಟಾಪ್ ನ್ಯೂಸ್ ಅಪ್ಡೇಟ್ಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲದ ಅವಶ್ಯಕತೆ ತುಂಬ ಇದೆ. ಸ್ನೇಹಿತರೆ, ಇವತ್ತು ಜೂನ್ 16, 2026 ದೇಶಾದ್ಯಂತ ಭಾರಿ ದೊಡ್ಡ ಸುದ್ದಿಗಳು ಹೊರಬಿದ್ದಿವೆ. ದೇಶಾದ್ಯಂತ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಆಗಿರೋ ಆತಂಕ ಒಂದು ಕಡೆಯಾದರೆ ಕೇಂದ್ರ ಸರ್ಕಾರದಿಂದ 4 ಹೊಸ ನಗರಗಳ ಭಾರಿ ಘೋಷಣೆ ಹೊರಬಿದ್ದಿದೆ. ಅಷ್ಟೇ ಅಲ್ಲ, ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಆಗಿರೋ ದೊಡ್ಡ ಬದಲಾವಣೆ ಭಾರತದ ಮೇಲೆ ಪ್ರೋಗ್ರೆಸಿವ್ ಆಗಿ ಹೇಗೆ ಇಂಪ್ಯಾಕ್ಟ್ ಬೀರಲಿದೆ, ಕರ್ನಾಟಕದ ಹೈಕೋರ್ಟ್ನ ಆ ಒಂದು ಮಹತ್ವದ ತೀರ್ಪು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ಇವೆಲ್ಲದರ ಕಂಪ್ಲೀಟ್ ಅನಾಲಿಸಿಸ್ ಇವತ್ತಿನ ಈ ವಿಡಿಯೋದಲ್ಲಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಟಾಪ್ ಸುದ್ದಿಗಳನ್ನು 1 by 1 ನೋಡ್ತಾ ಹೋಗೋಣ. G7 ಶೃಂಗಸಭೆಗೆ ಫ್ರಾನ್ಸ್ಗೆ ತಲುಪಿದ PM ಮೋದಿ. ಇಟಲಿಯಲ್ಲಿ ಜೂನ್ 13ರಿಂದ 15ರವರೆಗೆ ನಡೆದ G7 ಶೃಂಗಸಭೆ ನಿನ್ನೆಯಷ್ಟೇ ಮುಕ್ತಾಯಗೊಂಡಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು G7 ಸಭೆಯನ್ನು ಯಶಸ್ವಿಯಾಗಿ ಮುಗಿಸಿ ಅಲ್ಲಿಂದ ಜಾಗತಿಕ ರಾಜತಾಂತ್ರಿಕ ಮಾತುಕತೆಗಳ ಮುಂದುವರಿದ ಭಾಗವಾಗಿ ಯುರೋಪ್ ಪ್ರವಾಸದಲ್ಲಿದ್ದಾರೆ. ಅವರು ಜೂನ್ 16ರ ಇವತ್ತಿನ ಭೇಟಿಯಲ್ಲಿ ಉಕ್ರೇನ್ ಬಿಕ್ಕಟ್ಟು ಹಾಗೂ ಜಾಗತಿಕ ಶಾಂತಿಯ ಕುರಿತು ಪ್ರಮುಖ ದೇಶಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ಮುಂದುವರಿಸಲಿದ್ದಾರೆ. NCR ವ್ಯಾಪ್ತಿಯಲ್ಲಿ 4 ಹೊಸ ಉಪನಗರಗಳ ಮಾಸ್ಟರ್ ಪ್ಲಾನ್. ದೆಹಲಿ ಸುತ್ತಮುತ್ತ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂದರೆ NCR ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಒತ್ತಡ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡಲು ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯವು 5,000 ಕೋಟಿ ಆರಂಭಿಕ ಹೂಡಿಕೆಯೊಂದಿಗೆ 4 ಹೊಸ ಹೈಟೆಕ್ ಉಪನಗರಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಇವತ್ತು ಅಧಿಕೃತಗೊಳಿಸಲಾಗಿದೆ. ಇವು ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರಿನ ಪ್ರೇರಣೆಯ ನಮೋ ಸಿಟೀಸ್ ಪರಿಕಲ್ಪನೆಯಡಿಯಲ್ಲಿ ನಿರ್ಮಾಣವಾಗುತ್ತಿದ್ದು, ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಗಡಿ ಭಾಗಗಳಲ್ಲಿ ತಲಾ ಒಂದರಂತೆ ಬರಲಿವೆ. ಇವು ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಹಾಗೂ ತಾಂತ್ರಿಕವಾಗಿ ಮುಂದುವರಿದ ಸ್ಮಾರ್ಟ್ ಸಿಟಿಗಳಾಗಿರುತ್ತವೆ. ಟೆಲಿಗ್ರಾಮ್ ಆ್ಯಪ್ ನಿರ್ಬಂಧ. ಮುಂಬರುವ ಜೂನ್ 21ರ ನೀಟ್ ಮರುಪರೀಕ್ಷೆಯ ಸುರಕ್ಷತೆಯ ದೃಷ್ಟಿಯಿಂದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯವು IT ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಟೆಲಿಗ್ರಾಮ್ನ ಕೆಲವು ಸರ್ವರ್ಗಳು ಮತ್ತು ಪ್ರಶ್ನೆಪತ್ರಿಕೆ ಸೋರಿಕೆ ಮಾಡುವ ಶಂಕೆ ಇರುವ ಚಾನೆಲ್ಗಳ ಮೇಲೆ ತಾತ್ಕಾಲಿಕ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿದೆ. ಕಳೆದ ಬಾರಿ ಪೇಪರ್ ಲೀಕ್ ದಂಗೆಗೆ ಟೆಲಿಗ್ರಾಮ್ ಗ್ರೂಪ್ಗಳು ಬಳಕೆಯಾಗಿದ್ದವು. ಆದ್ದರಿಂದ ಈ ಬಾರಿ ಮುನ್ನೆಚ್ಚರಿಕೆಯಾಗಿ ಪರೀಕ್ಷೆ ಮುಗಿಯುವವರೆಗೆ ಅಂದರೆ ಜೂನ್ 22ರವರೆಗೆ ಈ ತಾತ್ಕಾಲಿಕ ಬ್ಲಾಕ್ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಪತ್ರಿಕೆಗಳು ವರದಿ ಮಾಡಿವೆ. ಡೀಸೆಲ್ ಮತ್ತು ATF ಮೇಲಿನ ವಿಂಡ್ಫಾಲ್ ಟ್ಯಾಕ್ಸ್ ಬದಲಾವಣೆ. ಜೂನ್ 16ರಿಂದ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರವು ದೇಶೀಯ ತೈಲ ಕಂಪನಿಗಳು ವಿದೇಶಕ್ಕೆ ರಫ್ತು ಮಾಡುವ ಡೀಸೆಲ್ ಮತ್ತು ವಿಮಾನ ಇಂಧನ ಮೇಲಿನ ರಫ್ತು ಶುಲ್ಕವನ್ನು ಪರಿಷ್ಕರಿಸಿ ಪ್ರತಿ ಲೀಟರ್ಗೆ ಕ್ರಮವಾಗಿ 14ರಿಂದ 12.5 ರೂಗೆ ನಿಗದಿಪಡಿಸಿದೆ. ಇದು ಕೇವಲ ಭಾರತದಿಂದ ವಿದೇಶಕ್ಕೆ ರಫ್ತು ಮಾಡುವ ಇಂಧನದ ಮೇಲಿನ ಟ್ಯಾಕ್ಸ್ ಆಗಿದೆ. ಇದರಿಂದ ದೇಶೀಯವಾಗಿ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುವ ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಹೊರೆ ಇಲ್ಲ. ಲಂಕಾ ಆಟಗಾರನಿಗೆ ಮೈದಾನದಲ್ಲೇ ತಳ್ಳಿದ ಭಾರತದ 15 ವರ್ಷದ ಆಟಗಾರ. ಭಾರತ A ಮತ್ತು ಶ್ರೀಲಂಕಾ A ಪಂದ್ಯದ ಮುಕ್ತಾಯದ ನಂತರ ಭಾರತದ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಹಾಗೂ ಲಂಕಾ ಆಟಗಾರ ವಿಶೇನ್ ಹಾಲಂಬಾ ನಡುವೆ ಮೈದಾನದಲ್ಲೇ ತೀವ್ರ ವಾಗ್ವಾದ, ನೂಕಾಟ ನಡೆದಿದೆ. ಶ್ರೀಲಂಕಾ ಗೆದ್ದ ತಕ್ಷಣ ಲಂಕಾ ಆಟಗಾರ ವೈಭವ್ ಬಳಿ ಬಂದು ಮ್ಯಾಚ್ ಮುಗಿಯಿತು, ಇನ್ಮೇಲೆ ಮನೆಗೆ ಹೋಗು ಎಂದು ಕಿಣಿಕಿದ್ದೇ ಈ ಜಗಳಕ್ಕೆ ಕಾರಣ ಎನ್ನಲಾಗಿದೆ. ಈ ಘಟನೆ ಬಗ್ಗೆ ಮೌನ ಮುರಿದಿರುವ ಭಾರತದ ಕೋಚ್ ಸಾಹಿರಾಜ್ ಬಹುತುಳೆ, ನಮ್ಮ ಆಟಗಾರರಷ್ಟೇ ಅಲ್ಲ, ಮೈದಾನದ ಶಿಸ್ತಿನ ಬಗ್ಗೆ ಶ್ರೀಲಂಕಾ ಆಟಗಾರರಿಗೂ ಬುದ್ಧಿ ಹೇಳುವ ಅಗತ್ಯವಿದೆ ಎಂದು ತಿರುಗೇಟು ನೀಡಿದ್ದಾರೆ. ಇಡೀ ಬ್ಯಾಂಕ್ ಖಾತೆ ಫ್ರೀಸ್ ಬ್ಯಾನ್, ಹೈಕೋರ್ಟ್ ಮಹತ್ವದ ತೀರ್ಪು. ಇನ್ನು ಮುಂದೆ ಸೈಬರ್ ಕ್ರೈಮ್ ಪೊಲೀಸರೇ ಆಗಲಿ ಅಥವಾ ಬ್ಯಾಂಕ್ಗಳೇ ಆಗಲಿ ನಿಮ್ಮ ಇಡೀ ಬ್ಯಾಂಕ್ ಖಾತೆಯನ್ನು ಕಂಪ್ಲೀಟ್ ಆಗಿ ಫ್ರೀಸ್ ಮಾಡುವಂತಿಲ್ಲ. ಹೌದು, ಕರ್ನಾಟಕದ ಹೈಕೋರ್ಟ್ ಇವತ್ತು ಸಾಮಾನ್ಯ ಬ್ಯಾಂಕ್ ಗ್ರಾಹಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅತ್ಯಂತ ಮಹತ್ವದ ತೀರ್ಪು ನೀಡುವ ಮೂಲಕ ದೊಡ್ಡ ರಿಲೀಫ್ ಕೊಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಯಾರೋ ಮಾಡಿದ ಆನ್ಲೈನ್ ವಂಚನೆಯ ಕೇವಲ 10ರಿಂದ 20 ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬಂದರೆ ಪೊಲೀಸರು ಇಡೀ ಖಾತೆಯನ್ನೇ ಫ್ರೀಸ್ ಮಾಡ್ತಾ ಇದ್ರು. ಇದರಿಂದ ನಿಮ್ಮ ಸ್ವಂತ ದುಡ್ಡನ್ನು ನೀವು ಬಳಸೋಕೆ ಆಗ್ತಿರ್ಲಿಲ್ಲ. ಆದರೆ ಇವತ್ತಿನ ಹೈಕೋರ್ಟ್ ಆದೇಶದ ಪ್ರಕಾರ ವಂಚನೆಯಾಗಿರೋ ಆ ಒಂದು ನಿರ್ದಿಷ್ಟ ಮೊತ್ತವನ್ನು ಮಾತ್ರ ಬ್ಯಾಂಕ್ಗಳು ಹೋಲ್ಡ್ ಮಾಡಬೇಕು. ಅದನ್ನು ಬಿಟ್ಟು ಅಕೌಂಟ್ನಲ್ಲಿರುವ ನಿಮ್ಮ ಉಳಿದ ಹಣವನ್ನು ಡ್ರಾ ಮಾಡಲು ಅಥವಾ UPI ಟ್ರಾನ್ಸಾಕ್ಷನ್ ಮಾಡಲು ಬ್ಯಾಂಕ್ಗಳು ಯಾವುದೇ ಅಡ್ಡಿಪಡಿಸುವಂತಿಲ್ಲ. ಮತ್ತೆ ನಾಳಿನ ಹೊಸ ಅಪ್ಡೇಟ್ಗಳೊಂದಿಗೆ ಸಿಗೋಣ. ಧನ್ಯವಾದಗಳು.